ಹಲೋ ನಮಸ್ತೆ ಎಲ್ಲ ಸ್ಟೂಡೆಂಟ್ಸ್ಗೂ ಪೇರೆಂಟ್ಸ್ಗಳಿಗೂ ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯ KCET ಮತ್ತು ಕಾಮಿಡ್ ಕೌನ್ಸಿಲಿಂಗ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬೆಂಗಳೂರಿನ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಆಲ್ರೆಡಿ ನಾನು ಕರ್ನಾಟಕದ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ಗಳನ್ನು ಆಲ್ರೆಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ನೀವು ಇನ್ನೂ ವಾಚ್ ಮಾಡದೇ ಇದ್ದರೆ ದಯವಿಟ್ಟು ಅದನ್ನು ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಇನ್ ಕೇಸ್ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ಪೇರೆಂಟ್ಸ್ ಆಗಿರಿ, ಸ್ಟೂಡೆಂಟ್ಸ್ಗಳಾಗಿರಿ, ಹೊಸಬರಾಗಿದ್ದರೆ ತುಂಬ ನಾಲೆಜ್ಗಳು ಸಿಗುತ್ತೆ ನಿಮ್ಗೆ. 100% ಜೆನ್ವಿನ್ ಆಗಿರುವಂಥ ತುಂಬ ನಾಲೆಜ್ಗಳು ಈ ಚಾನಲಿಂದ ಸಿಗುತ್ತೆ. ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು ಯಾರಿಗಾದರೂ ನೀಡ್ ಇದ್ದರೆ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ. ಅದೇ ರೀತಿ ನೀವು ಇವಾಗ KCETಗೆ ಪ್ರಿಪೇರ್ ಆಗ್ತಾ ಇದ್ದರೆ ನಮ್ಮದು ಇನ್ನೊಂದು ಚಾನಲ್ ಇದೆ, ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಹೋಗಿ ಅದಕ್ಕೂ ಜಾಯ್ನ್ ಆಗಿ. ಅದರಲ್ಲಿ ಏನು ಕೊಡ್ತೇನೆ ಕೇಳಿದರೆ ಶಾರ್ಟ್ಕಟ್ ಟ್ರಿಕ್ಸನ್ನು ಕೊಡ್ತೇನೆ. ನೀವು KCETಗೆ ಪ್ರಿಪೇರ್ ಆಗ್ತಾ ಇದ್ದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ನ ಕೆಲವೊಂದಿಷ್ಟು ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತೇನೆ. ಪ್ಲಸ್ 2017ಇಂದ 25ವರೆಗೆ ಎಲ್ಲ ಇಯರ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸೊಲ್ಯೂಷನನ್ನು ಕೊಟ್ಟು ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಏನು, ಅದೆಲ್ಲದ್ರದ್ದು PDF ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು ಶೇರ್ ಮಾಡ್ತೇನೆ. ಆ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ದಯವಿಟ್ಟು ಜಾಯ್ನ್ ಆಗಿ. ಓಕೆ, ಸೊ ಈ ವಿಡಿಯೋದಲ್ಲಿ ಬೆಂಗಳೂರಿನ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ಗಳ ಬಗ್ಗೆ ಮಾತಾಡ್ತೇನೆ. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನಾನು ಹೇಳ್ತಾ ಇದ್ದೇನೆ, ನಾನು ಎಲ್ಲ ಇಂಜಿನಿಯರಿಂಗ್ ಕಾಲೇಜಿಗೂ ಕೂಡ ವಿಸಿಟ್ ಮಾಡಿದ್ದೇನೆ. ಆ್ಯಂಡ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜಿಗೆ ವಿಸಿಟ್ ಮಾಡಿದಾಗ ಅಲ್ಲಿರೋ 3rd ಇಯರ್, ಫೈನಲ್ ಇಯರ್ ಆ್ಯಂಡ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗಳ ಜೊತೆ ಇಂಟರಾಕ್ಟ್ ಮಾಡಿದ್ದೇನೆ. ಬಟ್ ಮೋಸ್ಟ್ ಪ್ರೊಬ್ಯಾಬ್ಲಿ ನಮಗೆ ಎಕ್ಸಾಕ್ಟ್ ನಾಲೆಜ್ ಸಿಗೋದು ಪ್ಲೇಸ್ಮೆಂಟ್ ಆಗಿರಲಿ, ಫ್ಯಾಕಲ್ಟಿ ಆಗಿರಲಿ, ಕಾಲೇಜ್ ಆಗಿರಲಿ, ಅದ್ರ ಬಗ್ಗೆ ಕಂಪ್ಲೀಟ್ ಎಕ್ಸಾಕ್ಟ್ ನಾಲೆಜ್ ಸಿಗೋದು ನಮಗೆ 3rd ಇಯರ್ ಮತ್ತು ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳ ಜೊತೆ. ತುಂಬ ಸ್ಟೂಡೆಂಟ್ಸ್ಗಳ ಜೊತೆ ಮಾತಾಡಿದ್ದೇನೆ ನಾನು. ಮತ್ತು ನನ್ನ ಸ್ಟೂಡೆಂಟ್ಸ್ಗಳು ಪ್ರೀವಿಯಸ್ ಇಯರ್ ತುಂಬ ವರ್ಷದಿಂದ ನನ್ನ ಜೊತೆ ಕ್ಲಾಸ್ ತೊಗೊಂಡು ಅಥವಾ ನನ್ನ ಜೊತೆ ಕೌನ್ಸಿಲಿಂಗ್ ತೊಗೊಂಡು ಇವಾಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರಲ್ಲ, ಆ ಸ್ಟೂಡೆಂಟ್ಸ್ಗಳ ಜೊತೆ ಇನ್ಪುಟನ್ನು ತಗೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಆ್ಯಂಡ್ ಇದು ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ಬೋದು. ನಾನು ಹೇಳ್ತೇನೆ ನೋಡಿ, ನೋ ಕಾಲೇಜ್ ಇಸ್ ಪರ್ಫೆಕ್ಟ್. ಓಕೆ, ಸೊ ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ಬೋದು. ಇದು ನನ್ನ ನಾಲೆಜಿಗೆ, ನಾನೊಬ್ಬ ಇಂಜಿನಿಯರ್ ಆಗಿ ಯಾವ ಥ್ರೂ ಒಂದು ಕಾಲೇಜಿನ ನೋಡಬೇಕು ಅಂತ ನನಗೆ ಗೊತ್ತಿದೆ, ಅದನ್ನು ನೋಡ್ಕೊಂಡು ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ ಆಫ್ ಬೆಂಗಳೂರನ್ನು ಕೊಡ್ತಾ ಇದ್ದೇನೆ, ಸರಿನಾ? ಸೊ ಅದಕ್ಕಿಂತ ಮುಂಚೆ ನಮ್ಮದು ಏಕಲವ್ಯ 3.0 ಅಂದರೆ ಆನ್ಲೈನಲ್ಲಿ ನಾವು 1-to-1 ಪರ್ಸನಲ್ ಗೈಡೆನ್ಸನ್ನು ಕೊಡ್ತೇವೆ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಇದರಲ್ಲಿ ನಿಮಗೆ ನಾವು ಆಪ್ಷನ್ ಎಂಟ್ರಿನೂ ಕೂಡ ಮಾಡುವಂಥ ಇನ್ನೊಂದು ಆಫ್ಲೈನ್ ಬ್ಯಾಚ್ ಇದೆ ಬೆಂಗಳೂರಿನಲ್ಲಿ ಮಾತ್ರ. ಓಕೆ, ನಮ್ಮದು ಆಫೀಸ್ ಇರೋದು ಬೆಂಗಳೂರಿನಲ್ಲಿ. ಆಫ್ಲೈನಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಅನಿಸಿದ್ರೆ ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಅದರದ್ದು ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂತ ಕೇಳಿದರೆ ನಾವು ಸ್ಟೂಡೆಂಟ್ಸ್ಗಳನ್ನು ನಮ್ಮ ಆಫೀಸಿಗೆ ಕರೆಸಿ ಅಲ್ಲಿ ಸ್ಟೂಡೆಂಟ್ಸ್ಗಳ ಜೊತೆ ಕೂತ್ಕೊಂಡು ಎಲ್ಲ ಆಪ್ಷನ್ ಎಂಟ್ರಿನ ನಾವೇ ಮಾಡಿಸ್ತೇವೆ, ಸರಿನಾ? ನಾವೇ ಮಾಡ್ತೇವೆ, ಸ್ಟೂಡೆಂಟ್ಸ್ಗಳು ಕೂಡ ನಮ್ಮ ಜೊತೆ ಇರ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಆಪ್ಷನ್ ಎಂಟ್ರಿನೂ ಕೂಡ ಆಗಬೇಕು ಅಂತಿದ್ರೆ ಅದು ಕೂಡ ಇದೆ. ಇಲ್ಲ ಸರ್, ನಮಗೆ ಆಪ್ಷನ್ ಎಂಟ್ರಿ ನಾವೇ ಮಾಡ್ಕೊಳ್ತೇವೆ, ನೀವು ನನಗೆ ಗೈಡನ್ನು ಮಾಡಿ, ಯಾವ ಕಾಲೇಜನ್ನು ಹೇಗಿಡಬೇಕು, ಯಾವ ಬ್ರ್ಯಾಂಚನ್ನು ಹೇಗಿಡಬೇಕು, KE ಪ್ರಾಸೆಸ್ ಹೇಗಿರುತ್ತೆ, ಅದೆಲ್ಲದನ್ನು ಗೈಡ್ ಮಾಡಿದರೆ ಸಾಕು ಅಂತಾದರೆ ಅದಕ್ಕೂ ಜಾಯ್ನ್ ಆಗ್ಬೋದು. ಅದಕ್ಕೂ ಸ್ವಲ್ಪ ಕಡಿಮೆ ಪ್ರೈಸ್ ಇರುತ್ತೆ. ಆಪ್ಷನ್ ಎಂಟ್ರಿ ಆದರೆ ನಿಮಗೆ ಕಂಪ್ಲೀಟ್ ಇಂಜಿನಿಯರಿಂಗ್ ಜಾಯ್ನ್ ಆಗೋವರೆಗೂ, ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ಆಪ್ಷನ್ ಎಂಟ್ರಿನೂ ಮಾಡಿ ಕೊಡ್ತೇವೆ. ಅದಕ್ಕೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ತುಂಬ ಪ್ರೌಡಿಂದ ಹೇಳ್ತೇನೆ, ಕರ್ನಾಟಕದಲ್ಲಿ ನಮ್ಮಷ್ಟು ಒಳ್ಳೆ ಸರ್ವಿಸು ಈ ಪ್ರೈಸಿಗೆ ಕೊಡೋರು ನಾನು 100% ಸಿಗೋದಿಲ್ಲ. ಯಾಕಂತ ಕೇಳಿದರೆ, ಒಂದು, ನನಗೆ ಟೆಕ್ನಿಕಲ್ ನಾಲೆಜ್ ಇದೆ, ಐ ಆಮ್ ಫ್ರಮ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ಇವಾಗ IT ವರ್ಕ್ ಮಾಡ್ತೇನೆ. ಎರಡನೇದು ಏನು ಅಂತ ಕೇಳಿದರೆ, ಎಲ್ಲ ಕಾಲೇಜಿಗೂ ನಾನು ವಿಸಿಟ್ ಮಾಡಿದ್ದೇನೆ, ಅಲ್ಲಿ ಕಾಲೇಜಿನ ಸ್ಟೂಡೆಂಟ್ಸ್ಗಳ ಜೊತೆ ಇಂಟರಾಕ್ಟ್ ಮಾಡಿ ಇನ್ಸೈಡ್ ಇನ್ಫಾರ್ಮೇಷನ್ ತೊಗೊಂಡಿದ್ದೇನೆ. ಯಾಕಂತ ಕೇಳಿದರೆ, ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದರೆ, ಒಂದು ಕಾಲೇಜಿನ ಬಗ್ಗೆ ಸರ್ಚ್ ಮಾಡಿದರೆ ವೆಬ್ಸೈಟಲ್ಲಿ ಏನು ತೋರಿಸೋದು ಗೊತ್ತುಂಟು, ಅವ್ರದ್ದು ವೆಬ್ಸೈಟ್ ಆಗಿ ನೀವು ಯಾವುದೇ ವೆಬ್ಸೈಟನ್ನು ಸರ್ಚ್ ಮಾಡಿ, ಮೋರ್ ದೆನ್ 80% ಸ್ಟೂಡೆಂಟ್ಸ್ ಗಾಟ್ ಪ್ಲೇಸ್ಡ್, 90% ಸ್ಟೂಡೆಂಟ್ಸ್ ಗಾಟ್ ಪ್ಲೇಸ್ಡ್ ಅಂತ ಇರುತ್ತೆ. ರಿಯಾಲಿಟಿಯಲ್ಲಿ ಅದು ಆಗಿರೋದೇ ಇಲ್ಲ. ನಾನು ತುಂಬ ನೋಡಿದ್ದೇನೆ, ಸ್ಟೂಡೆಂಟ್ಸು ತುಂಬ ನೋಡಿದ್ದೇನೆ. ದಯವಿಟ್ಟು ನೀವು ಆನ್ಲೈನಲ್ಲಿ ಇರೋದು, ಅವರ ವೆಬ್ಸೈಟಲ್ಲಿ ಕೊಟ್ಟಿರೋದನ್ನು ನೋಡಿಕೊಂಡು ಯಾರೋ ನಿಮಗೆ ಕಟ್ ಆಫ್ ರ್ಯಾಂಕನ್ನು ಕೊಟ್ಟು ಆಪ್ಷನ್ ಎಂಟ್ರಿ ಮಾಡಿಸ್ತಾರೆ ಅಂತ ಹೇಳಿದ್ರೆ ದಯವಿಟ್ಟು ಮತ್ತೆ ನಿಮ್ಮ ಬಿಟ್ಟಿದ್ದು ನಾನು ನಿಮ್ಗೆ ಹೇಳ್ತಾ ಇರೋದಷ್ಟೇ. ಯಾಕಂದರೆ ನಾನೊಬ್ಬ ಟೆಕ್ನಿಕಲ್ ಗೈ ಆಗಿ ಇಂಜಿನಿಯರಿಂಗ್ ಮಾಡಿದವನಾಗಿ ಸ್ಟೂಡೆಂಟ್ಸ್ಗಳ ಮಧ್ಯೆ ಈ ಗ್ಯಾಪ್ ಇದೆ. ಇಂಜಿನಿಯರಿಂಗ್ ಜಾಯ್ನ್ ಆಗುವಾಗ ಏನೂ ನಾಲೆಜ್ ಇರೋದಿಲ್ಲ, ಅದನ್ನು ನಾನು ಫುಲ್ಫಿಲ್ ಮಾಡಬೇಕು ಅಂತ ಇದನ್ನು ಮಾಡ್ತಾ ಇರೋದು. ಇಲ್ಲಿ ನನ್ನ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೇನೆ, ಎನರ್ಜಿನ ಸ್ಪೆಂಡ್ ಮಾಡ್ತಾ ಇದ್ದೇನೆ, ನನ್ನ ನಾಲೆಜನ್ನು ಶೇರ್ ಮಾಡ್ತಾ ಇದ್ದೇನೆ. ಸೊ ಅದನ್ನು ಫ್ರೀಯಾಗಿ ಕೊಡಲಿಕ್ಕೆ ಆಗೋದಿಲ್ಲ. ನಾನು ಎಲ್ಲ ಕಾಲೇಜಿಗೂ ಹೋಗಿದ್ದೇನೆ. ಸೊ ನಿಮಗೆ ತುಂಬ ವಿಷಯಗಳು 2 to 3 ಮಂತ್ಸ್ ಇರುತ್ತೆ, ತುಂಬ ವಿಷಯಗಳು ನಿಮ್ಗೆ ಗೊತ್ತಾಗುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಜಾಯ್ನ್ ಆಗಿ, ಸರಿನಾ? ನಾನು ಮೊದಲೇ ಹೇಳಿದ್ದೇನೆ, ಈ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜು ಅಕಾರ್ಡಿಂಗ್ ಟು ಮೀ, ನನ್ನ ನಾಲೆಜ್ನ ಪ್ರಕಾರ ಇದು ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ಬೋದು. ಸೊ ಅದಾದಮೇಲೆ ಅದು ಬಂದುಬಿಟ್ಕೊಂಡು ನಮ್ಮ ಕಾಲೇಜ್ ಹಾಕಿಲ್ಲ ಸರ್ ಯಾಕೆ ನೀವು ಅಂತ ದಯವಿಟ್ಟು ಅಫೆಂಡ್ ಆಗಬೇಡಿ. ಓಕೆ, ಸೊ ದಿಸ್ ಈಸ್ ಮೈ ಚಾಯ್ಸ್ ಬೇಸ್ಡ್ ಆನ್ ಮೈ ನಾಲೆಜ್. ನಾನು 7+ ಇಯರ್ಸ್ ಆಫ್ ಟೀಚಿಂಗಲ್ಲಿ ಇದ್ದೇನೆ, ಪ್ಲಸ್ ಎಷ್ಟೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳ ಜೊತೆ ಮಾತಾಡಿದ್ದೇನೆ. ನಾನು ಇಂಜಿನಿಯರು ವರ್ಕ್ ಮಾಡ್ತಾ ಇದ್ದೇನೆ.
ಸೊ ಇದರಿಂದ ಈ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ನಾನು ಬೆಂಗಳೂರಿನ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ನನ್ನ ಲಿಸ್ಟಲ್ಲಿರೋದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು. ಓಕೆ, ಸೊ ಅದನ್ನು ನಾನು ಯಾವತ್ತೂ ಅಂದರೆ ನಾನು ಆ ಕಾಲೇಜಲ್ಲಿ ಓದಿದ್ದೆ ಅಂತ ರೀಸನಿಂದ ಅಂತಲ್ಲ, ಬಟ್ ಪ್ಲೇಸ್ಮೆಂಟಿಗಿದೆ ನೋಡಿ, 3rd ಇಯರಿಗೆ ಹೋಗುವವರೆಗೂ ನನಗೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂದರೆ ಯಾಕೆ ಇಷ್ಟು ಹೈಪ್ ಕೊಟ್ಟಿದ್ದಾರೆ ಅಂತೇಳಿ ತುಂಬ ಕನ್ಫ್ಯೂಷನ್ಸ್ ಇದ್ದಿತ್ತು. ಯಾವಾಗ ಫೈನಲ್ ಇಯರ್ ಸ್ಟಾರ್ಟ್ ಆಯಿತು ನೋಡಿ, 0th ಡೇ ಅಂದರೆ ಫೈನಲ್ ಇಯರ್ ಸ್ಟಾರ್ಟ್ ಆಗುತ್ತೆ ಆವಾಗಲೇ, ಅದು ಇವಾಗಲ್ಲ ಆವಾಗ. ಓಕೆ, 2019 ಟೈಮಲ್ಲಿ. ಇವಾಗ 3rd ಇಯರ್ಗೆ ಇದು ಮಾಡ್ತಾ ಇದ್ದಾರೆ, ಇಂಟರ್ನ್ಶಿಪ್ ಕೊಡ್ತಾ ಇದ್ದಾರೆ. ನಾವಿದ್ದಾಗ ಆಗಿರಲಿಲ್ಲ, ಇಂಟರ್ನ್ಶಿಪ್ಪಿಗೆ 7th ಸೆಮ್ಮಲ್ಲಿ ಬರ್ತಾಯಿದ್ರು. 7th ಸೆಮ್ ಸ್ಟಾರ್ಟ್ ಆಗ್ತಾನೆ ಹೆಲ್ ಲಾಟ್ ಆಫ್ ಅಪಾರ್ಚುನಿಟಿ ಸ್ಟೂಡೆಂಟ್ಸ್. 3-4 ಕಂಪನೀಸನ್ನು ನಾನು ಡೈಲಿ ಅಟೆಂಡ್ ಮಾಡಿದಂಥ ಇದಿದೆ, ಪ್ರಮೇಯ ಇದೆ. ಸೊ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ RVC ಬೆಂಗಳೂರು. ಓಕೆ, ಯಾರು ಏನೇ ಹೇಳಿ RVC ಬೆಂಗಳೂರು ಇಸ್ ಒನ್ ಆಫ್ ದ ಟಾಪ್ ಕಾಲೇಜ್. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳ್ತೇನೆ ಸ್ಟೂಡೆಂಟ್ಸು, ಎಷ್ಟೋ ಜನರಿಗೆ ಆ ಕಾಲೇಜ್ ಸರಿ ಇಲ್ಲ, ಈ ಕಾಲೇಜ್ ಸರಿ ಇಲ್ಲ ಅಂತ ಹೇಳ್ತಾರೆ. ಬಟ್ ನಾನು ಹೇಳ್ತೇನೆ ನೋಡಿ, ನೋ ಕಾಲೇಜ್ ಇಸ್ ನೋ ಒನ್. ಈವನ್ RVCಯಲ್ಲೂ ಕೂಡ ಡ್ರಾಬ್ಯಾಕ್ಸ್ ಇದೆ. ಓಕೆ, ಯಾವ ಕಾಲೇಜು ಪರ್ಫೆಕ್ಟ್ ಇಲ್ಲ. ಏನಾದರೂ ಎಲ್ಲ ಕಾಲೇಜು ಪರ್ಫೆಕ್ಟ್ ಆಗಿರಲಿಕ್ಕೆ ಚಾನ್ಸೇ ಇಲ್ಲ, ಏನಾದರೂ ಒಂದು ಡ್ರಾಬ್ಯಾಕ್ಸ್ ಇದ್ದೇ ಇರುತ್ತೆ. ಓಕೆ, ಸೊ ನಾವು ಅದನ್ನು ಕನ್ಸಿಡರ್ ಮಾಡೋದಲ್ಲ, ಇರೋದ್ರಲ್ಲೇ ಅಡ್ವಾಂಟೇಜ್ ಏನಿದೆ ಅದನ್ನು ನಾನು ನಿಮ್ಗೆ ಹೇಳೋದ್ರ ಪ್ರಕಾರ ನಿಮಗೆ RVC. ನಾನು ಮೇಜರ್ಲಿ ನೋಡೋದು ಏನು ಅಂತ ಕೇಳಿದರೆ ಪ್ಲೇಸ್ಮೆಂಟ್. ಯಾಕಂತ ಕೇಳಿದ್ರೆ ಇಂಜಿನಿಯರಿಂಗ್ ಜಾಯ್ನ್ ಆಗುವಂಥ ರೀಸನ್ ಏನಂತ ಕೇಳಿದರೆ ಪ್ಲೇಸ್ಮೆಂಟ್. ಅದ್ರ ಜೊತೆ ನಿಮಗೆ ಲೈಫ್ ಏನಂತ ಹೇಳ್ತಾರೆ, ಕಾಲೇಜ್ ಲೈಫ್ ಅನ್ನೋದು ತುಂಬ ಕ್ಯಾಂಪಸ್ ಇರ್ಬೋದು, ಕ್ರೌಡ್ ಇರ್ಬೋದು, ಅಥವಾ ಫೆಸ್ಟ್ಗಳಿರ್ಬೋದು, ಅದು ಕೂಡ ನಿಮ್ಗೆ ಖುಷಿ ಆಗಬೇಕು. ಅದು ಕೂಡ ತುಂಬ ಹೆಕ್ಟಿಕ್ ಅಂತ ಅನಿಸ್ಬಾರ್ದು. ಅದೆಲ್ಲದನ್ನು ನೋಡಿಕೊಂಡು ನಾನು ಇದನ್ನು ಕೊಡ್ತಾ ಇರೋದು. ನನ್ನ ಸೆಕೆಂಡ್ ಪ್ಲೇಸಲ್ಲಿರುವ ಕಾಲೇಜ್ ಯಾವುದು ಅಂತ ಕೇಳಿದರೆ PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್. ಓಕೆ, ಒನ್ ಆಫ್ ದ ಬೆಸ್ಟ್ ಕಾಲೇಜು, ತುಂಬ ಅಪ್ಡೇಟೆಡ್ ಸಿಲೆಬಸ್ ಇದೆ. ಒನ್ ಆಫ್ ದ ಬೆಸ್ಟ್ ಕಾಲೇಜ್. PES ಯೂನಿವರ್ಸಿಟಿ ಬಗ್ಗೆ ನನ್ನದು ಏನೂ ಇದಿಲ್ಲ, ಬಟ್ ಸಿಲೆಬಸ್ ತುಂಬ ಅಪ್ಡೇಟೆಡ್ ಇದೆ. ನೀವು ಹಾರ್ಡ್ ವರ್ಕ್ ಮಾಡಲಿಕ್ಕೆ ರೆಡಿ ಇದ್ದೀರಾ, PES ಈಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಆಲ್ಮೋಸ್ಟ್ RVC ಲೆವೆಲಿಗೆ ಇದೆ. ಓಕೆ, ಸೊ PES ಯೂನಿವರ್ಸಿಟಿ ಈಸ್ ಸೆಕೆಂಡ್ ಆಪ್ಷನ್, ದಟ್ ಈಸ್ ರಿಂಗ್ ರೋಡ್ ಕ್ಯಾಂಪಸ್. 3rd ಒನ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನಾನು ಮೊದಲೇ ಆಲ್ರೆಡಿ ಹೇಳಿದ್ದೇನೆ, ಇವೆರಡನ್ನು ಸ್ವ್ಯಾಪ್ ಮಾಡಿದ್ರು ನೋ ಪ್ರಾಬ್ಲಮ್. ಬಟ್ ಕರ್ನಾಟಕದ NIRF ರ್ಯಾಂಕಿಂಗ್ನ ಪ್ರಕಾರ ಟಾಪ್ 100ಅಲ್ಲಿ ಇರುವಂಥ ಒಂದು ಕಾಲೇಜಲ್ಲಿ MS ರಾಮಯ್ಯ ಕೂಡ ಒಂದು. RVCಗೆ ನಾವಿದ್ದಾಗ RVCಗೆ ಕಾಂಪೀಟ್ ಮಾಡ್ತಾ ಇರುವಂಥ ಒಂದು ಕಾಲೇಜ್ ಯಾವುದು ಅಂತ ಕೇಳಿದರೆ MS ರಾಮಯ್ಯ. ಓಕೆ, ಸೊ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಅದಾದ ನಂತರ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿಯಲ್ಲಿ ಬರುತ್ತೆ, ಇದು 4th ಪ್ಲೇಸಲ್ಲಿ ಬರುತ್ತೆ. ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು IIT ಮಾಡಲಲ್ಲಿದೆ. ನಾನು ಮೊದಲೇ ಹೇಳ್ತಾ ಇದ್ದೇನೆ, ಇದು ಗೌರ್ಮೆಂಟ್ ಕಾಲೇಜು. ಸೊ ಅಲ್ಲೂ ಕೂಡ ಡ್ರಾಬ್ಯಾಕ್ಸ್ ಇದೆ. ಸರ್ ಏನು ಹೇಳ್ತಾರೆ, ಬಿಲ್ಡಿಂಗ್ ಅಷ್ಟು ಒಳ್ಳೇದಿಲ್ಲ ಸರ್, ಟೀಚಿಂಗ್ ಫ್ಯಾಕಲ್ಟಿ, ಎಲ್ಲ ಕಾಲೇಜಲ್ಲೂ ಪ್ರಾಬ್ಲಮ್ ಇದೆ. ಓಕೆ, ಸೊ ಇಂಜಿನಿಯರಿಂಗ್ ಬಂದಾದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ, ನೀವು ಟೀಚಿಂಗ್ ಏನೂ ನಂಬಲಿಕ್ಕಿಲ್ಲ. 70% ಇದು ಫ್ಯಾಕಲ್ಟೀಸ್ಗಳು ನಿಮ್ಮ ಅಂದರೆ ನೀವು PUCಯಲ್ಲಿ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ ನೋಡಿ, ಆ ಥರ ಮಾಡೋದೇ ಇಲ್ಲ. ನೋ ಸ್ಪೂನ್ ಫೀಡಿಂಗ್. ನೀವು ಬೇಕಾದರೆ ಯಾವುದೋ 3rd ರಿಸೋರ್ಸನ್ನು ನೋಡಿಕೊಂಡು, ವೆಬ್ಸೈಟನ್ನು ನೋಡಿಕೊಂಡು, ಯೂಟ್ಯೂಬನ್ನು ನೋಡ್ಕೊಂಡು ನೀವು ಮಾಡ್ಕೊಳ್ಬೇಕು. ಬಿಟ್ಟರೆ ಈವನ್ ಇನ್ RVC ಆಲ್ಸೋ ಓನ್ಲಿ ಫ್ಯೂ ಫ್ಯಾಕಲ್ಟೀಸ್ ಆರ್ ಗುಡ್. ಓಕೆ, ಸೊ UVC. ಅದಾದ ನಂತರ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಳ್ಳೆ ರೆಪ್ಯುಟೇಷನ್ ಇದೆ. ಕಾಲೇಜಲ್ಲಿ ನಿಮಗೆ ಒಳ್ಳೆ ಏನು ಹೇಳ್ತಾರೆ, ಕಲ್ಚರಲ್ ಇದಿರ್ಬೋದು, ಫೆಸ್ಟ್ಗಳಿರ್ಬೋದು, ಅಥವಾ ಬೇರೆ ಉಳಿದಿರೋದು ಎಲ್ಲದೂ ಕೂಡ ಅಂದರೆ ಕ್ರೌಡ್, ಕ್ಯಾಂಪಸ್ ತುಂಬ ಒಳ್ಳೆ ಇದೆ. ಸೊ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಅದಾದಮೇಲೆ ನಾನು ಇಡ್ತಾ ಇರುವಂಥ ನೆಕ್ಸ್ಟ್ ಕಾಲೇಜು PES ಯೂನಿವರ್ಸಿಟಿ ವಿಚ್ ಈಸ್ ಇನ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಓಕೆ, ಸೊ ಇದನ್ನು ನೀವು ಏನು, ನಾನು ಒಂದೇ ಒಂದು ರೀಸನ್ಗೆ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸನ್ನು ಇಷ್ಟು ಮೇಲ್ಗಡೆ ಇಡ್ತಾ ಇದ್ದೇನೆ ಕೇಳಿದರೆ, ಎಲೆಕ್ಟ್ರಾನಿಕ್ ಸಿಟಿ ಇಷ್ಟು ಮೇಲ್ಗಡೆ ಇರ್ತಾ ಇರೋದು ರೀಸನ್ ಏನು ಅಂತ ಕೇಳಿದರೆ, ಒಂದೇ ಒಂದು ರೀಸನ್ ಏನು ಅಂತ ಕೇಳಿದರೆ ಕಂಬೈನ್ಡ್ ಪ್ಲೇಸ್ಮೆಂಟ್, ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟ್ ವಿತ್ PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್. ಓಕೆ, ಸೊ ಅದರಲ್ಲೂ ಕೂಡ ತುಂಬ ಇದಿರುತ್ತೆ. ಕೆಲವೊಂದು ಕಂಪನಿಗಳು ಓನ್ಲಿ ರಿಂಗ್ ರೋಡ್ ಕ್ಯಾಂಪಸ್ ಸ್ಟೂಡೆಂಟ್ಸ್ಗಳೇ ಬೇಕು ಅಂತಾರೆ, ನಮಗೆ ಎಲೆಕ್ಟ್ರಾನಿಕ್ ಸಿಟಿ ಬೇಡ ಅಂದರೆ ಇಲ್ಲ. ಅದು ಬಿಟ್ಟರೆ ಮೋಸ್ಟ್ ಆಫ್ ದ ಕಂಪನೀಸ್ ವಿಲ್ ಅಲೋ ಬೋತ್ ದ ಕ್ಯಾಂಪಸ್. ಓಕೆ, ಬಟ್ ನಿಮಗಿಲ್ಲಿ ಕಾಂಪೀಟ್ ಮಾಡಬೇಕಾಗಿದ್ದು ಯೂನಿವರ್ಸಿಟಿಯ ರಿಂಗ್ ರೋಡ್ ಕ್ಯಾಂಪಸ್ ಅವ್ರ ಜೊತೆ ಆ ಎಬಿಲಿಟಿ ಇದ್ದರೆ 100% ನೀವು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸನ್ನು ಇಟ್ಕೊಳ್ಬೋದು. ಆಯಿತಾ? ಇಲ್ಲ ಸರ್, ನನಗಿದು ಅಪ್ಡೇಟೆಡ್ ಹೈಲಿ ಸಿಲೆಬಸ್ ಇರುತ್ತೆ, ಹೈಲಿ ಅಪ್ಡೇಟೆಡ್ ಸಿಲೆಬಸ್ ಇರುತ್ತೆ, ಆ್ಯಂಡ್ ಸ್ವಲ್ಪ ಸ್ಟ್ರೆಸ್ ಅನಿಸುತ್ತೆ, ಹೆಕ್ಟಿಕ್ ಅನಿಸುತ್ತೆ, ಮತ್ತು ರಿಂಗ್ ರೋಡ್ ಕ್ಯಾಂಪಸ್ ಸ್ಟೂಡೆಂಟ್ಸ್ಗಳ ಜೊತೆ ನಂಗೆ ಕಾಂಪೀಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಿದ್ರೆ, ಈ ಪ್ಲೇಸಲ್ಲಿ ನೀವು RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ಇಡ್ಬೋದು. ನಾನು RVITನ ಇಡ್ತಾ ಇರೋ ಒಂದೇ ಒಂದು ರೀಸನ್, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅವ್ರ ಜೊತೆ ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟ್ ಇದೆ. ಬಟ್ ನಾಟ್ ಆಲ್ ದ ಕಂಪನೀಸ್, ಎಲ್ಲ ಕಂಪನೀಸ್ಗಳು RVITನ ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟಿಗೆ ಬಿಡೋದಿಲ್ಲ. ಓಕೆ, ಇದು JP ನಗರದಲ್ಲಿ ಇರೋದು, ಇದು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ನಲ್ಲಿ ಇರೋದು, ಇದು ಕುಮಾರಸ್ವಾಮಿ ಲೇಔಟಲ್ಲಿ ಇರೋದು. ಸರಿನಾ? ಸೊ ಅದಾದ ನಂತರ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ BIT ಕಾಲೇಜು ನೋಡಲಿಕ್ಕೆ ಒಳ್ಳೆಯದಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆಯದಿಲ್ಲ. ಒಂದು ಲೆವೆಲಿಗೆ ಫೆಸ್ಟನ್ನು ಮಾಡ್ತಾರೆ, ಬಟ್ ನಿಮಗೆ ಕಾಲೇಜ್ ಲೈಫ್ ಅಷ್ಟು ಇಂಜಿನಿಯರಿಂಗ್ ಲೈಫು ಬೇರೆ ಕಾಲೇಜಿಗೆ ಕೆಲವೊಂದು ಕಂಪೇರ್ ಮಾಡಿದರೆ ಅಂಥ ಟಾಪ್ ಇದನ್ಸೋದಿಲ್ಲ. ಬಟ್ ಪ್ಲೇಸ್ಮೆಂಟು ಒಳ್ಳೆ ಮಾಡ್ತಾರೆ BIT, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ, ಸೊ ಇಲ್ಲ ಸರ್ ನನಗೆ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೇಡ ಅಂತಿದ್ರೆ BMSITನೂ ಇಡ್ಬೋದು. BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೀಸೆಂಟ್ ಡೇಸಲ್ಲಿ ಒಳ್ಳೆ ಹೆಸರಿಗೆ ಬರ್ತಾ ಇದೆ. ಒಂದೇ ರೀಸನ್ ಏನು ಅಂತ ಕೇಳಿದರೆ BMSC ಅಂತೇಳೋ ಬ್ರ್ಯಾಂಡ್ ನೇಮ್.
ಓಕೆ. ಅದಾದ ನಂತರ ನಾನು ಆರ್ ವಿ ಯೂನಿವರ್ಸಿಟಿಯನ್ನು ಇಡ್ತಾ ಇದ್ದೇನೆ. ಸರ್ ಆರ್ ವಿ ಯೂನಿವರ್ಸಿಟಿ ಈ ವರ್ಷ ಅಷ್ಟು ಕ್ಯಾಂಪಸ್ ಆಗಿರಲಿಲ್ಲಲ್ಲ ಸರ್, 30+ ಕಂಪನೀಸ್ಗಳು ಆಲ್ರೆಡಿ ಬಂದಿದೆ. ನೀವು ಇವಾಗ ಇಂಜಿನಿಯರಿಂಗಿಗೆ ಜಾಯ್ನ್ ಆದರೆ ನಿಮ್ಮದು ಔಟ್ಪುಟ್ ಆಗೋದು ಇನ್ನೂ 3 ಇಯರ್ಸ್ ಇದೆ. ಆ 3 ಇಯರ್ಸಲ್ಲಿ 30 ಅನ್ನೋದು 60 ಅಂತೂ 100% ಆಗಿರುತ್ತೆ. 60 to 80 ಕಂಪನೀಸ್ ಗ್ಯಾರಂಟಿ ಇದು ಮಾಡ್ತಾರೆ. ಕಾಂಪಿಟೇಷನ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆರ್ ವಿ ಸಿ ಸ್ಟೂಡೆಂಟ್ಸ್ಗಳ ಜೊತೆ ಕಾಂಪಿಟೇಷನ್ ಇದೆ, ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳ ಜೊತೆ ಕಾಂಪಿಟೇಷನ್ ಇದೆ. ಬಟ್ ಡೌನ್ ದ ಲೈನ್ ಗ್ಯಾರಂಟಿ ಆರ್ ವಿ ಯೂನಿವರ್ಸಿಟಿ ಒಂದು ಅಪಾರ್ಚುನಿಟಿಯನ್ನು ಕೊಡುವಂಥ ಒಂದು ಗ್ಯಾರಂಟಿ ಸಿಗುತ್ತೆ. ಸೊ ಆರ್ ವಿ ಯೂನಿವರ್ಸಿಟಿ. ಅದಾದ ನಂತರ ನಮ್ಮ ನೆಕ್ಸ್ಟ್ ಲಿಸ್ಟಲ್ಲಿ RNSIT ಇದೆ, ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ, BNMIT ಇದೆ. BNM ತುಂಬ ಸ್ಟ್ರಿಕ್ಟ್ ಇದೆ, ಸ್ಕೂಲಿಶ್ ಟೈಪ್ ಅನ್ಸುತ್ತೆ, ಬಟ್ ಓವರ್ ಆಲ್ ಇಟ್ ಇಸ್ ಗುಡ್. CMRIT ಒಳ್ಳೆಯದೆ. ಈಗ ರೀಸೆಂಟ್ ಡೇಸಲ್ಲಿ CMRIT ಇದು ಏನು VTU ಕಾಲೇಜ್ ಆದರೂ ಕೂಡ, ಇದು ಕೂಡ VTU ಕಾಲೇಜೇ. VTU ಕಾಲೇಜ್ ಆದರೂ ಕೂಡ ಒಂದೊಳ್ಳೆ ಹೆಸರಲ್ಲಿ ಬರ್ತಾ ಇರುವಂಥ ಒಂದು ಕಾಲೇಜ್ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ನಾನು ರ್ಯಾಂಡಮ್ ಆಗಿ ಇಟ್ಟಿದ್ದೇನೆ. ಇಟ್ ಇಸ್ ಬೇಸ್ಡ್ ಆನ್ ಪ್ರಿಫರೆನ್ಸ್. ನಾನು ಇದ್ರ ಬಗ್ಗೆ ಹೇಳ್ತೇನೆ, ಸರಿನಾ? ಕರೆಕ್ಟ್ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ನಾನು ಕರ್ನಾಟಕದ ಇದೊಂದು ಫ್ಯಾಕ್ಟನ್ನು ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಕರ್ನಾಟಕದ ಟಾಪ್ 10 ಅಥವಾ ಟಾಪ್ 15 ಇಂಜಿನಿಯರಿಂಗ್ ಕಾಲೇಜ್ ಕರ್ನಾಟಕದ ನಾನು ಹೇಳ್ತಾ ಇರೋದು. ಟಾಪ್ 15 ಇಂಜಿನಿಯರಿಂಗ್ ಕಾಲೇಜ್ ಆಫ್ ಕರ್ನಾಟಕವನ್ನು ನಾವು ಕನ್ಸಿಡರ್ ಮಾಡಿದರೆ ನೋಡಿ, 15 ಕಾಲೇಜ್ಗಳು. ಆರ್ ವಿಯಿಂದ 3 ಕಾಲೇಜ್ ಇದೆ, RVC, ಆರ್ ವಿ ಯೂನಿವರ್ಸಿಟಿ, RVIT, ಆಯಿತಾ? PES ಇಂದ 2 ಕಾಲೇಜ್ ಇದೆ, ಒಂದು ರಿಂಗ್ ರೋಡ್ ಕ್ಯಾಂಪಸ್ಸು, ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. BMSC ಇಂದ 2 ಕಾಲೇಜ್ ಇದೆ. ಯಾವುದಲ್ಲ ಹೇಳಿ? ಒಂದು ಬಸವನಗುಡಿಯಲ್ಲಿರೋದು BMSC, ಇನ್ನೊಂದು ಬಸವನಗುಡಿ, ಇನ್ನೊಂದು BMSIT, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅದಾದಮೇಲೆ ಮೈಸೂರಿಂದ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಮೇಯ್ನು. ಅದನ್ನು ಬಿಟ್ಟರೆ ಇದರದ್ದು ಇನ್ನೊಂದು JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್. ಅಂದರೆ ಕರ್ನಾಟಕದ ಟಾಪ್ 15 ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ನಾವು ಕನ್ಸಿಡರ್ ಮಾಡಿದರೆ 3, 4, 5, 6, 7, 8, 9 ಕಾಲೇಜ್ಗಳು ಏನು ಹೇಳ್ತಾರೆ ಹೇಳಿ? ಎಲ್ರಿಗೂ ಗ್ರ್ಯಾಂಡ್ ಫಾದರ್ಸ್ ಇದ್ದಾರೆ, ಗೊತ್ತಾಯ್ತಾ? ಅಂದರೆ ಎಲ್ಲರೂ ಒಂದು ಬ್ರ್ಯಾಂಡನ್ನು ಇದು ಮಾಡಿ ಬಿಲ್ಡ್ ಮಾಡಿ ಅವ್ರು ನ್ಯೂ ಕಾಲೇಜ್ ಆದರೂ ಕೂಡ ಇವತ್ತು ಏನು ಹೇಳ್ತಾರೆ ಟಾಪಲ್ಲಿ ಇರಲಿಕ್ಕೆ ರೀಸನ್ ಇದೆ. ಇದಕ್ಕೆ ಯಾರು ಹೇಳಿ ಬ್ರ್ಯಾಂಡ್? RVC. ಒಂದೇ ಒಂದು ಬ್ರ್ಯಾಂಡ್ ಇವತ್ತು RVIT, ಆರ್ ವಿ ಯೂನಿವರ್ಸಿಟಿ ಮೇಲಿರಲಿಕ್ಕೆ ಒಂದೇ ಒಂದು ರೀಸನ್ RVC. PES ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಇವತ್ತು ಮೇಲ್ಗಡೆ ಬರಲಿಕ್ಕೆ ರೀಸನ್ ಯಾವ್ದು ಹೇಳಿ? ರಿಂಗ್ ರೋಡ್ ಕ್ಯಾಂಪಸ್. BMSIT ಇವತ್ತು ಟಾಪಲ್ಲಿ ಬರಲಿಕ್ಕೆ ರೀಸನ್ ಯಾವ್ದು ಹೇಳಿ? BMSC. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಮೇಲ್ಗಡೆ ಬರಲಿಕ್ಕೆ ರೀಸನ್ ಏನು ಹೇಳಿ? SJC. ಅಷ್ಟೇ. ಓಕೆ. ಕರ್ನಾಟಕದ ಟಾಪ್ 15 ಇಂಜಿನಿಯರಿಂಗ್ ಕಾಲೇಜನ್ನು ಕನ್ಸಿಡರ್ ಮಾಡಿದರೆ 9 ಕ್ಯಾಂಪಸ್ಗಳು ಇವರದ್ದೇ ಇದೆ. ಏನು ಮಾಡ್ತಾ ಇದ್ದಾರೆ ಹೇಳಿ? ಒಂದು ಲೆಗಸಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಒಂದು ಬ್ರ್ಯಾಂಡನ್ನು ಇಟ್ಕೊಂಡು ಇವರೆಲ್ಲರಿಗೂ ಕೂಡ RVIT ಇರ್ಬೋದು, ಆರ್ ವಿ ಯೂನಿವರ್ಸಿಟಿ ಇರ್ಬೋದು, ಎಲ್ಲರಿಗೂ ಗ್ರ್ಯಾಂಡ್ ಫಾದರ್ ಇದ್ದಾರೆ. ಅಂದರೆ ಅವ್ರ ಅಪ್ಪ ಏನೋ ಮಾಡಿ ಇಟ್ಟೋಗಿದ್ದಾರೆ. ಉಳಿದಿರೋ ಕಾಲೇಜ್ ಇದೆ ನೋಡಿ, ಇವಾಗ ಸ್ಟಾರ್ಟ್ ಆಗಿರುವಂಥ ನ್ಯೂ ಕಾಲೇಜಸ್ಗಳಿದೆ ನೋಡಿ, ಅವರೆಲ್ಲ ಸ್ಕ್ರ್ಯಾಚಿಂದ ಮಾಡ್ಕೊಂಡು ಬರಬೇಕು, ಅವ್ರ ಹೆಸರನ್ನ ಬಿಲ್ಡ್ ಮಾಡ್ಕೊಂಡು ಬರಬೇಕು. ಬಟ್ ಇವರಿಗೆಲ್ಲ ಏನು ಹೇಳಿ? ಇವರಿಂದ ಒಂದು ಬ್ರ್ಯಾಂಡ್, RV ಅನ್ನೋ ಒಂದು ಬ್ರ್ಯಾಂಡ್. ಇಂಜಿನಿಯರಿಂಗಲ್ಲಿ RV ಅಂತ ಮಾಡಿದರೆ ಎಲ್ಲರೂ ಬರ್ತಾರೆ, BMS ಅಂತ ಹೇಳಿದರೆ ಎಲ್ಲರೂ ಬರ್ತಾರೆ. ಸೊ ಆ ಥರ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದಾರೆ, ಸರಿನಾ? ಸೊ ಇದು ನಮ್ಮ ಬೆಂಗಳೂರಿನ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ಗಳು. ಇದು ನನ್ನ ಇದರ ಪ್ರಕಾರ ಪರ್ಸನ್ ಟು ಪರ್ಸನ್ ವೇರಿ ಆಗ್ಬೋದು. ಮತ್ತು ನನ್ನ ಪರ್ಸನಲ್ ಕೌನ್ಸಿಲಿಂಗಲ್ಲಿ ನಾನು ಇದನ್ನು ಕೂಡ ಚೇಂಜ್ ಮಾಡ್ತೇನೆ. ಇದೇ ಎಕ್ಸಾಕ್ಟಾಗಿ ಬರೋದಿಲ್ಲ. ಬೇಸ್ಡ್ ಆನ್ ಯುವರ್ ಪ್ರಯಾರಿಟಿ ಸ್ಟೂಡೆಂಟ್ಸ್ಗಳ ಜೊತೆ ಮಾತಾಡ್ತೇನೆ. ಅದಾದ ನಂತರ ನಾನು ಕೌನ್ಸಿಲಿಂಗನ್ನು ಕೊಡ್ತೇನೆ, ಸರಿನಾ? ಸೊ ಯಾರಿಗಾದರೂ ನಮ್ಮ 1-to-1 ಪರ್ಸನಲ್ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 100% ಒನ್ ಆಫ್ ದ ಬೆಸ್ಟ್ ಕೌನ್ಸಿಲಿಂಗ್ ಇನ್ ಕರ್ನಾಟಕ. ನಾನು ತುಂಬ ಪ್ರೌಡಾಗಿ ಹೇಳ್ತೇನೆ, ಸರಿನಾ? ಕಟ್ ಆಫ್ ರ್ಯಾಂಕನ್ನು ನೋಡಿ ನಿಮ್ಗೆ ನಾನು ಕಾಲೇಜ್ ಲಿಸ್ಟನ್ನು ಕೊಡೋದಿಲ್ಲ, ಅಥವಾ ಅವರ ವೆಬ್ಸೈಟಿಂದ ತೆಗೆದು ಆ್ಯಸ್ ಇಟ್ ಇಸ್ ಹಾಗೆ ತೊಗೊಂಡು ಬಂದು ಪ್ರೆಸೆಂಟೇಷನ್ ಕೊಟ್ಟು ಹೀಗಾಗಿದೆ ಹಾಗಾಗಿದೆ ಅಂತ ಏನೂ ಗೊತ್ತಿಲ್ಲದೆ ನಿಮ್ಮನ್ನು ಮಂಗ ಮಾಡೋದಿಲ್ಲ. ಎಲ್ಲದನ್ನು ಕೂಡ ಇನ್ಸೈಡರ್ ಇನ್ಫಾರ್ಮೇಷನ್ ಕೊಡ್ತೇನೆ. ನೀವು ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗಬೇಕಾ, ಈ ಕಾಲೇಜಿಗೆ ಹೋಗಬೇಕಾ ಬೇಡವಾ, ಯಾಕೆ ಹೋಗಬಾರ್ದು ಅನ್ನೋದನ್ನು ವಿತ್ ಪ್ರೂಫ್ ನಾನು ನಿಮ್ಗೆ ಹೇಳ್ತೇನೆ. ಓಕೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.